ತುಂಗಭದ್ರಾ ಜಲಾಶಯ 1953ರಲ್ಲಿ ನಿರ್ಮಾಣ ಆಗಿದೆ. ಇದು ಆಂಧ್ರ, ತೆಲಂಗಾಣ, ಕರ್ನಾಟಕ ರಾಜ್ಯ ವ್ಯಾಪ್ತಿಗೆ ಒಳಪಟ್ಟಿರ್ತಕ್ಕಂಥ ಜಲಾಶಯ. 16,70,000 ಎಕರೆ ನೀರು ಕೊಡ್ತಕ್ಕಂಥ ಜಲಾಶಯ. ಇವತ್ತು ಜಲಾಶಯ ನಿರ್ಮಾಣ ಆದಾಗ 133 TMC ನೀರಿನ ಕೆಪಾಸಿಟಿ ಇತ್ತು. ಇವತ್ತು 33 TMC ಹೂಳು ತುಂಬಿ ಕಡೆ ಭಾಗದ ರೈತರಿಗೆ ನೀರು ಬರ್ದಾನೆ ಇವತ್ತು ಕಣ್ಣೀರಿಡ್ತಾ ಇದ್ದಾರೆ. ಈ ಪರಿಸ್ಥಿತಿನ ನಿರ್ಮಾಣ ಆಗಿರೋದಕ್ಕಾಗಿ ಜಲಾಶಯದಲ್ಲಿ ಹೂಳು ತೆಗೆಸಬೇಕು ಸರ್ಕಾರ ಅಂತಕ್ಕಂಥ ಒಂದು ವಿಚಾರದ ಮೇಲೆ 2017ರಲ್ಲಿ 101 ಟ್ರ್ಯಾಕ್ಟರ್ಗಳು ತಗೊಂಡು ಇವತ್ತು ಕಂಪ್ಲೀಟ್ ಆಗಿ 31 ದಿನ ಅವತ್ತು ಹೂಳು ನಿರ್ಮೂಲನೆ ಮಾಡತಕ್ಕಂಥ ಪ್ರಯತ್ನ ಮಾಡಿದ್ವಿ. ಪಕ್ಷಾತೀತವಾಗಿ ಎಲ್ಲ ನಾಯಕರು ಬಂದು ಕೂಡ ಅವತ್ತು ವಿಸಿಟ್ ಮಾಡಿ ನೋಡಿದ್ರಿ ನಿರ್ಮೂಲನೆ ಮಾಡತಕ್ಕಂಥದ್ದು. ಆದ್ರೆ ನೀವು ಏನಪ್ಪ ಅದಕ್ಕೆ ವಿಷಯ ಹೇಳಿದ್ರೆ, ಇಲ್ಲ ಜಲಾಶಯದ ನಿರ್ಮೂಲನೆ ಮಾಡಕ್ ಬರಕಲ್ಲ ಹೂಳು, ನಾವು ಪರ್ಯಾಯ ಜಲಾಶಯ ನಿರ್ಮಾಣ ಮಾಡ್ತೀವಿ ನವಿಲಿ ಅಂತ ಹೇಳಿದ್ರೆ, ಆ ನವಿಲಿ ಜಲಾಶಯ ನಿರ್ಮಾಣ ಮಾಡಬೇಕಾದ್ರೆ ಇವತ್ತು 10 ಹಳ್ಳಿಗಳು ಮುಳುಗಡೆ ಆಗ್ತಾವ. ಇವತ್ತಿನ ಅದಕ್ಕೆ ಆಂಧ್ರ ತೆಲಂಗಾಣದಿಂದ ಒಪ್ಪಿಗೆ ತಗೋಬೇಕಾಗತ್ತೆ. ಅಷ್ಟೆಲ್ಲ ಕಷ್ಟಪಟ್ಟು ಮಾಡಿದ್ರು ಕೂಡ ಒಂದ್ ವೇಳೆ ಅಲ್ಲಿ 10 ಹಳ್ಳಿ ಮುಳುಗಡೆ ಆಗ್ತಕ್ಕಂಥ ರೈತರನ್ನ ಅವ್ರಿಗೆ ಪರ್ಯಾಯ ವ್ಯವಸ್ಥೆ ಮಾಡ್ಬೇಕಾದ್ರೆ ಅದಕ್ಕೆ 25 ವರ್ಷ ಬೇಕು ಕನಿಷ್ಠ. ಅಷ್ಟರೊಳಗಾಗಿ ನಮ್ಗೆ ಜಲಾಶಯದಲ್ಲಿ ಎಲ್ಲಿಂದ ನೀರು ಬರ್ತಾವ? ನಮ್ಗೆ ಏನ್ ಮಳೆಗಾಲದ ಸ್ವಲ್ಪ ನೀರು. ಇವತ್ತು ಅಪ್ಪರ್ ಭದ್ರಾ ಪ್ರಾಜೆಕ್ಟ್ ಆಗಿ 4 ಜಿಲ್ಲೆಗಳಿಗೆ 29 TMC ಲಾಸ್ ಆಗ್ತೈತೆ. ಸಿಂಗಟೂರು ಜಲಾಶಯ ನಿರ್ಮಾಣ ಆಗಿ 18 TMC ಲಾಸ್ ಆಗ್ತೈತೆ. ಮೇಲ್ಗಡೆ 106 ಯೋಜನೆ ನೀರಾವರಿಗಳು ಆಗ್ತದಾವ. ನಮ್ ಜಲಾಶಯಕ್ಕೆ ಮುಂದಿನ ದಿನಗಳಲ್ಲಿ ನೀರಿನ ಕಷ್ಟ ಐತೆ. ಇಂತಹ ಪರಿಸ್ಥಿತಿಯಲ್ಲಿ ಪರ್ಯಾಯ ಜಲಾಶಯ ಹಾಕ್ಬೇಕು. ಇವತ್ತು ಆಂಧ್ರ ತೆಲಂಗಾಣದೊಂದಿಗೆ ಮಾತುಕತೆ ಮಾತಾಡಿ ಹೂಳು ನಿರ್ಮೂಲನೆ ಮಾಡಕ್ಕೆ ನಮಗೆ ಸುಲಭವಾದ ಮಾರ್ಗ ಐತೆ. ಇವತ್ತು ಹೂಳಿನಿಂದ ಕಂಪ್ಲೀಟ್ ರೈತರ ಹೊಲಗಳಿಗೆಲ್ಲ ಹೂಳಕ್ಕೆಬಹುದು. ಇವತ್ತು ಇಟ್ಗೆ ಕಾರ್ಖಾನೆ ಕೊಟ್ರೆ ನಾನೇನಂತ ತಗೊಂಡೋಗ್ತಾರ. ಇವತ್ತು ಗ್ರಾವಲ್ ಐತಿದ್ರಾಗ ಏನು ಬೇಕಾದ ಗ್ರಾಮ ಪಂಚಾಯತ್ಗಳಿಗೆ ಗ್ರಾವಲ್ ಸಿಗ್ತಾ ಇಲ್ಲ. ಎಲ್ಲ ಅನುಕೂಲ ಆಗಿರ್ತಕ್ಕಂಥದ್ದು ಹೂಳು ನಿರ್ಮೂಲನೆ ಮಾಡಲಿ ಸರ್ಕಾರಗಳು ಎಚ್ಚರಿಕೆ ವಹಿಸಿ ಹೂಳು ನಿರ್ಮೂಲನೆಗೆ ಮುಂದಾಗಲೇಬೇಕು. ಇದನ್ನ ಸೆಂಟ್ರಲ್ ಗೌರ್ಮೆಂಟ್, ತೆಲಂಗಾಣ, ಆಂಧ್ರ, ಕರ್ನಾಟಕ ಎಲ್ಲರೂ ಕೂಡ ಒಟ್ಟಾಗಿ ಮಾತುಕತೆ ರೈತರೊಂದಿಗೆ ಕೂಡ ನಿಮ್ಗೆ ಅನುಭವ ಕಮ್ಮಿ ಇದಾವೆ ಸರ್ಕಾರಕ್ಕೆ. ದಯವಿಟ್ಟು ರೈತರಿಂದ ಅನುಭವ ಪಡೆದು ನೀವೆಲ್ಲ ಕಾರ್ಯ ಮಾಡೇ ತಿರ್ಬೇಕಂತ ವಿನಂತಿ ಮಾಡ್ತೀವಿ.